ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ 2 ಕ್ವೆಶ್ಚನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಸೊ ಇದು 3ನೇ ಕ್ವೆಶ್ಚನ್ ಪೇಪರ್ ಆಗಿದೆ. ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಹೆಲ್ಪ್ಫುಲ್ ಆಗಿರ್ತವೆ ವಿದ್ಯಾರ್ಥಿಗಳೇ. ಬನ್ನಿ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಫಸ್ಟ್ ಮೇನಲ್ಲಿ ನೋಡಿ 8 ಪ್ರಶ್ನೆಗಳು 1 ಅಂಕಕ್ಕೆ ಮಲ್ಟಿಪಲ್ ಚಾಯ್ಸ್ಡ್ ಬೇಸ್ ಕ್ವೆಶ್ಚನ್ಸನ್ನು ಕೊಟ್ಟಿರ್ತಾರೆ. ಸೊ ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಸೊ ಫಸ್ಟ್ ಕ್ವೆಶ್ಚನ್ ನೋಡಿ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಯಾವುದು ಅಂತ ಕೇಳಿದರೆ ಉತ್ತರ ಹೈದರಾಬಾದ್. ಎರಡನೇದು, ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದಂತಹ ವರ್ಷ 1976. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಅಂತಕ್ಕಂಥದ್ದು ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು. ಅದೇ ರೀತಿ ದಯಾನಂದ ಸರಸ್ವತಿಯವರ ಒಂದು ಆರ್ಯ ಸಮಾಜ ಏನಿದೆ ಅಲ್ವಾ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 4ನೇದು, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಅಂದರೆ ವುಡ್ರೋ ವಿಲ್ಸನ್ ಅವರನ್ನು. ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರ್ತಕ್ಕಂತಹ ಅರಣ್ಯಗಳು ಯಾವುವು ಅಂದರೆ ಹೆಚ್ಚಾಗಿ ಪಸರಿಸಿರ್ತಕ್ಕಂತಹ ನಮ್ಮ ಭಾರತದಲ್ಲಿ ಅರಣ್ಯ ಯಾವುದಪ್ಪ ಅಂದರೆ ಎಲೆ ಉದುರಿಸ್ತಕ್ಕಂತಹ ಮಾನ್ಸೂನ್ ಅರಣ್ಯಗಳಾಗಿದ್ದಾವೆ. ಅದೇ ರೀತಿ 6ನೇ ಪ್ರಶ್ನೆ, ಅಸ್ಪೃಶ್ಯತೆಯು ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದಂಥವರು ಯಾರು ಅಂತ ಕೇಳಿದರೆ ಮಹಾತ್ಮ ಗಾಂಧೀಜಿ ಅವರು. ಇನ್ನು 7th ಕ್ವೆಶ್ಚನ್, ಬ್ಯಾಂಕುಗಳು ಬಡ್ಡಿಯನ್ನು ನೀಡದಿರುವ ಠೇವಣಿ ಖಾತೆ ಚಾಲ್ತಿ ಖಾತೆ. ಈ ಒಂದು ಚಾಲ್ತಿ ಖಾತೆಯಲ್ಲಿ ನೀವು ಠೇವಣಿ ಇಟ್ಟರೆ ಅದಕ್ಕೆ ಯಾವುದೇ ಬಡ್ಡಿ ಸಿಗೋದಿಲ್ಲ. 8ನೇ ಪ್ರಶ್ನೆ, 20ನೇ ಶತಮಾನದ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತಂದ ಮುಖ್ಯ ಉದ್ದೇಶ. ನೋಡಿ, ಅನೇಕ ದೇಶಗಳಲ್ಲಿ ಈ ಒಂದು ಸರ್ಕಾರಗಳು ಏನು ಮಾಡ್ತವೆ ಅಂದರೆ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತಂದಿರ್ತವೆ. ಇದರ ಮುಖ್ಯ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಬರೀಬೇಕು. ಉತ್ತರ ಶೀಘ್ರ ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು. ಇನ್ನು 2ನೇ ಮೇನಲ್ಲಿ 1 ಅಂಕದ ಪ್ರಶ್ನೆಗಳಿರ್ತವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ 8 ಪ್ರಶ್ನೆಗಳು 8 ಅಂಕಗಳು. 9ನೇ ಪ್ರಶ್ನೆ, ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದ್ದವರು ಯಾರು ಅಂತ ಕೇಳಲಾಗಿದೆ. ಉತ್ತರ ಅರಬ್ಬರು. 10ನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಲಾಯಿತು? ಸೊ ಉದ್ದೇಶವನ್ನು ಬರೀಬೇಕಾಗುತ್ತೆ ರಾಮಕೃಷ್ಣ ಮಿಷನ್ದು. ಉತ್ತರ ನೋಡಿ, ರಾಮಕೃಷ್ಣ ಪರಮಹಂಸರ ಆದರ್ಶಗಳನ್ನು ಪ್ರಚಾರ ಮಾಡಲು ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ಈ ಒಂದು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಈ ರೀತಿಯೂ ಪ್ರಶ್ನೆ ಬರಬಹುದು. ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ಯಾರು ಅಂತೇಳಿ, ಆಗ ಸ್ವಾಮಿ ವಿವೇಕಾನಂದರು ಅಂತೇಳಿ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಕರ್ನಾಟಕದಲ್ಲಿ ಸ್ಥಾಪನೆ ಆದಂತಹ ಸಂಸ್ಥೆ ಯಾವುದು ಅಂತಕ್ಕಂಥದ್ದನ್ನು ಬರೀಬೇಕು. ಉತ್ತರ ಲೋಕಾಯುಕ್ತ. 12ನೇ ಪ್ರಶ್ನೆ ನೋಡಿ, 2 ಅಂಕಕ್ಕೂ ಕೂಡ ಈ ಒಂದು ಪ್ರಶ್ನೆ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ಶ್ರಮ ವಿಭಜನೆ ಎಂದರೇನು? ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಕೆಲಸ ಮಾಡ್ತಕ್ಕಂಥದ್ದನ್ನೇ ಶ್ರಮ ವಿಭಜನೆ ಅಂತೇಳಿ ಕರೀತಾರೆ. ಇನ್ನು 13ನೇದು, ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡಿತಕ್ಕಂತಹ ಪ್ರದೇಶ ಯಾವುದು ಅಂತ ಕೇಳಿದರೆ ರಾಜಸ್ಥಾನದ ರೋಯ್ಲಿ. ಹಿರಾಕುಡ್ ಯೋಜನೆಯನ್ನು ಯಾವ ನದಿಗೆ ಕೈಗೊಳ್ಳಲಾಗಿದೆ? ಮಹಾನದಿಗೆ. ನೋಡಿ, ಯಾವೆಲ್ಲ ಈ ಒಂದು ಯೋಜನೆಗಳು ಬರ್ತವೋ ಅವೆಲ್ಲವನ್ನು ಕೂಡ ಕಲ್ತ್ಕೊಳ್ಳಿ. ಯಾವ ನದಿಗೆ ಯಾವ ಒಂದು ಯೋಜನೆಯನ್ನು, ವಿವಿಧೋದ್ದೇಶ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥದ್ದನ್ನು. 15ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಸ್ವಾಮಿನಾಥನ್ ಅವರನ್ನು ಕರೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ಭಾರತದ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಇವರು ಪರಿಚಯ ಮಾಡಿಕೊಟ್ಟ ಕಾರಣದಿಂದ ನಾವು ಸ್ವಾಮಿನಾಥನ್ ಅವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೇವೆ ನಮ್ಮ ದೇಶದಲ್ಲಿ. ನೋಡಿ, ಈ ರೀತಿ ಬೇರೆ ಥರನೂ ಈ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತಾನು ಕೇಳ್ಬೋದು. ಉತ್ತರ ಸ್ವಾಮಿನಾಥನ್ ಆಗುತ್ತೆ. ಇನ್ನು 16ನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ಕರೀತಾರೆ. ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಬರೀಬೇಕಾಗುತ್ತೆ. ಭಾರತದಲ್ಲಿರುವ ಎಲ್ಲ ಬ್ಯಾಂಕುಗಳ ಕಾರ್ಯ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವ ಕೆಲಸವನ್ನು ಈ ರಿಸರ್ವ್ ಬ್ಯಾಂಕ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ಕರಿತೇವೆ. ಸೊ ಭಾರತದ ಬ್ಯಾಂಕುಗಳ ಬ್ಯಾಂಕ್ ಎಂದೇಳಿ ಯಾವ ಬ್ಯಾಂಕನ್ನು ಕರೆಯುತ್ತಾರೆ ಅಂತಾನೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಆಗ ನಾವು ರಿಸರ್ವ್ ಬ್ಯಾಂಕನ್ನು ಅಂತೇಳಿ ಉತ್ತರ ಬರೀಬೇಕಾಗುತ್ತೆ. 3ನೇ ಪ್ರಶ್ನೆ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ ಕೂಡ 2ರಿಂದ 4 ವಾಕ್ಯಗಳಲ್ಲಿ ನೀವು ಅಥವಾ ಪಾಯಿಂಟ್ಸ್ಗಳಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. 8 ಪ್ರಶ್ನೆಗಳಿಗೆ 2 ಅಂಕಗಳು ಬರ್ತವೆ. ಟೋಟಲ್ 16 ಮಾರ್ಕ್ಸ್.
17ನೇ ಪ್ರಶ್ನೆ ನೋಡಿ, ಮಾಂಟೆಗೋ ಮತ್ತು ಜೇಮ್ಸ್ ಫೋರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವು ಅಂತೇಳಿ ಕೇಳಿದ್ದಾರೆ. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಭಾರತಕ್ಕೆ ಒಬ್ಬ ಹೈಕಮಿಷನರ್ನ ನೇಮಕ ಮಾಡಲಾಗುತ್ತೆ. ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ. ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಪ್ರತ್ಯೇಕ ಮತ್ತು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಿಸಲಾಯಿತು. 18ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದರೆ, ಮೊದಲನೇ ಪರಿಣಾಮ ಏನಪ್ಪ ಅಂದರೆ ಮೈಸೂರು ರಾಜ್ಯ ಏನಾಗುತ್ತೆ, ಬ್ರಿಟಿಷರ ವಶ ಆಗುತ್ತೆ. ಅಂದರೆ ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಸಂಪೂರ್ಣವಾಗಿ ಮೈಸೂರು ರಾಜ್ಯವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ. ಬ್ರಿಟಿಷರು ಟಿಪ್ಪುವಿನ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮನೊಂದಿಗೆ ಹಂಚಿಕೊಳ್ತಾರೆ. ಮತ್ತು ಇವರೇನು ಮಾಡ್ತಾರೆ, ಬ್ರಿಟಿಷರು ಒಂದು ಸ್ವಲ್ಪ ಭಾಗ ಉಳಿದಿರುತ್ತೆ, ಸಣ್ಣ ಒಂದು ಭೌಗೋಳಿಕ ಪ್ರದೇಶವನ್ನು ಮೈಸೂರು ಒಡೆಯರ ರಾಜವಂಶಸ್ಥರಿಗೆ ನೀಡ್ತಾರೆ. 19ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತೇಳಿ. ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಇದು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ, ಸಾಮಾಜಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹ ಸಹಾಯ ಮಾಡುತ್ತದೆ, ಕಾನೂನುಗಳನ್ನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ. ಇದಕ್ಕೆ ಒಂದು ಚಾಯ್ಸ್ ಇದೆ ನೋಡಿ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಅಂತ ಇದೆ. ಸರ್ಕಾರಿ ಸೇವೆಗಳಿಗೆ ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳನ್ನು ನೇಮಕ ಮಾಡತಕ್ಕಂತಹ ಕೆಲಸವನ್ನು ಮಾಡುತ್ತೆ ಮತ್ತು ಕೆಲವು ಹುದ್ದೆಗಳಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 2 ಬಾರಿ ಇಲಾಖೆಗಳ ಪರೀಕ್ಷೆಗಳನ್ನು ನಡೆಸುತ್ತದೆ. ಶಿಸ್ತು ಮತ್ತು ಬಡ್ತಿ ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ. ಇನ್ನು ನಿರುದ್ಯೋಗಕ್ಕೆ ಕಾರಣಗಳನ್ನು ಬರೆಯಿರಿ ಅಂತ ಕೇಳಲಾಗಿದೆ. ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಅನಕ್ಷರತೆ ಇವೆಲ್ಲವೂ ಕೂಡ ನಿರುದ್ಯೋಗಕ್ಕೆ ಕಾರಣವಾಗಿರ್ತಕ್ಕಂತಹ ಅಂಶಗಳಾಗಿದ್ದಾವೆ. ಇಲ್ಲಿ ಚಾಯ್ಸ್ ಕ್ವೆಶನನ್ನು ಗಮನಿಸಿ. ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ, ಏಕೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ನಾವು ನೋಡ್ತೇವೆ. ಕಾನೂನಿನ ನಿಯಂತ್ರಣದಲ್ಲಿ ಇರೋದಿಲ್ಲ. ಅಂದರೆ ಅಸಂಘಟಿತ ದುಡಿಮೆಗಾರರು ಏನಿದ್ದಾರೋ ಇವರು ಕಾನೂನಿನ ನಿಯಂತ್ರಣದಲ್ಲಿ ಇರೋದಿಲ್ಲ. ಉದ್ಯೋಗದ ಭದ್ರತೆ ಕೂಡ ಇರುವುದಿಲ್ಲ. ನಿಗದಿತ ವೇತನ ಅಂದರೆ ಫಿಕ್ಸ್ಡ್ ಆಗಿರ್ತಕ್ಕಂತಹ ಒಂದು ಸ್ಯಾಲರಿ ಇವ್ರಿಗೆ ಇರೋದಿಲ್ಲ. ವಿಶೇಷ ಭತ್ಯೆಗಳು ಕೂಡ ಇರೋದಿಲ್ಲ. ಸಾಮಾಜಿಕ ಭದ್ರತೆ ಕೂಡ ಇರೋದಿಲ್ಲ. ವಿಶ್ರಾಂತಿ ಮತ್ತು ವೈದ್ಯಕೀಯ ಸೌಲಭ್ಯಗಳು ಸಹ ಇವರಿಗೆ ದೊರೆಯುವುದಿಲ್ಲ. ಮಾಲೀಕರು ನಿರಂತರವಾಗಿ ಇವರ ಮೇಲೆ ದೌರ್ಜನ್ಯವನ್ನು ಮಾಡ್ತಕ್ಕಂತಹ ಸಂಭವ ಇರುತ್ತದೆ. ಇನ್ನು ಕ್ವೆಶ್ಚನ್ ನಂಬರ್ 21 ನೋಡಿ, ಭಾರತದ ಕರಾವಳಿ ತೀರಗಳನ್ನು ಹೆಸರಿಸಿ. ಅಂದರೆ ನಮ್ಮ ದೇಶದ ಕರಾವಳಿ ಪ್ರದೇಶಗಳನ್ನು ನೀವು ಲಿಸ್ಟ್ ಮಾಡಬೇಕಾಗುತ್ತೆ. ಮೊದಲನೇದು ನಾವು ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತೇಳಿ ಡಿವೈಡ್ ಮಾಡ್ತೇವೆ. ಅವುಗಳಲ್ಲಿ ಮಲಬಾರ್ ತೀರ, ಕರ್ನಾಟಕ ತೀರ, ಕೊಂಕಣ ತೀರ, ಗುಜರಾತ್ ತೀರ ಮತ್ತು ಉತ್ಕಲ ತೀರ, ಕೋರಮಂಡಲ ತೀರ ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ಕೊಳ್ತೇವೆ. ಕ್ವೆಶ್ಚನ್ ನಂಬರ್ 22 ನೋಡಿ, ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಅಂತೇಳಿ ಕರೀತಾರೆ. ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಬರಿಬೇಕಾಗುತ್ತೆ. ಭಾರತದಲ್ಲಿ ಜನರ ಪ್ರಮುಖ ಉದ್ಯೋಗ ವ್ಯವಸಾಯ ಆಗಿದೆ. ನಮ್ಮ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನೇ ಅವಲಂಬಿಸಿದೆ. ಒಂದು ವೇಳೆ ಈ ಮಳೆ ವಿಫಲ ಆದರೆ ಬರಗಾಲ ಆವರಿಸುತ್ತದೆ. ಮಳೆ ಹೆಚ್ಚಾದರೆ ಪ್ರವಾಹ ಉಂಟಾಗಿ ಅಪಾರ ಹಾನಿಯಾಗುತ್ತದೆ. ಈ ಕಾರಣಗಳಿಂದಾಗಿ ಭಾರತದ ವ್ಯವಸಾಯವನ್ನು ನಾವು ಮಾನ್ಸೂನ್ ಮಾರುತಗಳೊಡನೆ ಆಡ್ತಕ್ಕಂತಹ ಜೂಜಾಟ ಅಂತೇಳಿ ಕರಿತೇವೆ. ಕ್ವೆಶ್ಚನ್ ನಂಬರ್ 23 ನೋಡಿ, ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು? ಅಂದರೆ ನಮ್ಮ ಒಂದು ಕೃಷಿ ಏನಿದೆಯೋ ಅನೇಕ ಸಮಸ್ಯೆಗಳಿಗೆ ಒಳಗಾಗಿದೆ. ಅವುಗಳಿಗೆ ಏನೆಲ್ಲ ಪರಿಹಾರವನ್ನು ನಾವು ತೆಗೆದುಕೊಳ್ಬೋದು ಅಂತೇಳಿ ಕ್ವೆಶ್ಚನನ್ನು ಕೇಳಲಾಗಿದೆ. ಮೊದಲನೇದು ನೋಡಿ, ಸಾವಯವ ಕೃಷಿ ವಿಧಾನ ಬಳಸಲು ಪ್ರೋತ್ಸಾಹವನ್ನು ನೀಡತಕ್ಕಂತಹ ಕೆಲಸ ಆಗಬೇಕು. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕ್ರಿಮಿನಾಶಕಗಳ ಬಳಕೆಯನ್ನು ಪ್ರೋತ್ಸಾಹಿಸಬೇಕಾಗುತ್ತೆ. ಕೃಷಿಯಲ್ಲಿ ಪರಿಸರ ತಂತ್ರಜ್ಞಾನಗಳ ಬಳಕೆಗೆ ಪ್ರೋತ್ಸಾಹವನ್ನು ನೀಡತಕ್ಕಂಥದ್ದು. ಸುಸ್ಥಿರ ಕೃಷಿ ವಿಧಾನಗಳ ಬಳಕೆಗೆ ಪ್ರೋತ್ಸಾಹ ನೀಡತಕ್ಕಂಥದ್ದು. ಕ್ವೆಶ್ಚನ್ ನಂಬರ್ 24 ನೋಡಿ, ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳಲ್ಲಿರ್ತಕ್ಕಂತಹ ವ್ಯತ್ಯಾಸಗಳನ್ನು ಚರ್ಚಿಸಿರಿ ಅಂತ ಇದೆ. ಮೊದಲನೇದಾಗಿ ಇಲ್ಲಿ ಉಳಿತಾಯ ಖಾತೆಗೆ ಸಂಬಂಧಪಟ್ಟಂತೆ ಮತ್ತು ಈ ಕಡೆ ಚಾಲ್ತಿ ಖಾತೆಗೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳನ್ನು ನೋಡ್ರೆ, ಮೊದಲನೇದು ನೋಡಿ, ವೇತನ ಪಡಿತಕ್ಕಂಥವರು ಮತ್ತು ನಿಯಮಿತ ಆದಾಯ ಹೊಂದಿರತಕ್ಕಂತಹ ಜನರು ಈ ಒಂದು ಉಳಿತಾಯ ಖಾತೆಯನ್ನು ತೆರೆಯಬಹುದು. ಬಟ್ ಚಾಲ್ತಿ ಖಾತೆಯನ್ನು ಯಾರು ತೆಗಿಬಹುದು ನೋಡಿ, ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಗಳು ಈ ಖಾತೆಯನ್ನು ತೆರೆಯಬಹುದಾಗಿದೆ.
ಚೆಕ್ ಪುಸ್ತಕ ಹಾಗೂ ಹಣ ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಿದೆ. ಅಂದರೆ ನಾವು ಉಳಿತಾಯ ಖಾತೆಯಿಂದ ಹಣವನ್ನು ವಾಪಸ್ ಪಡಿಬೇಕು ಅಂದರೆ ಚೆಕ್ ಪುಸ್ತಕವನ್ನು ಯೂಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಹಣ ಹಿಂದಕ್ಕೆ ಪಡಿತಕ್ಕಂಥ ಒಂದು ಚೀಟಿ ಇರುತ್ತೆ, ಅದರಲ್ಲಿ ಇನ್ಫಾರ್ಮೇಷನನ್ನು ತುಂಬಿ ಹಣವನ್ನು ವಾಪಸ್ ಪಡಿಬಹುದು. ಆದರೆ ಚಾಲ್ತಿ ಖಾತೆಯಲ್ಲಿ ಗಮನಿಸಿ, ಮರುಪಾವತಿ, ಬೇಡಿಕೆ ಠೇವಣಿಗಳು ಮತ್ತು ಉಪಸರ್ಗ ಈ ಒಂದು ವ್ಯವಹಾರಗಳ ಮೂಲಕ ಹಣವನ್ನು ವಾಪಸ್ ಪಡಿಬಹುದು. ಇನ್ನು ಥರ್ಡ್ ಪಾಯಿಂಟ್ ನೋಡಿ, ಈ ಠೇವಣಿಗಳಿಗೆ ಬಡ್ಡಿಯನ್ನು ನೀಡಲಾಗುತ್ತದೆ. ಅಂದರೆ ಉಳಿತಾಯ ಖಾತೆಯಲ್ಲಿರ್ತಕ್ಕಂತಹ ದುಡ್ಡಿಗೆ ಬಡ್ಡಿಯನ್ನು ನೀಡ್ತಾರೆ, ಆದರೆ ಚಾಲ್ತಿ ಖಾತೆಯಲ್ಲಿರ್ತಕ್ಕಂತಹ ಠೇವಣಿಗೆ ಬಡ್ಡಿಯನ್ನು ನೀಡೋದಿಲ್ಲ. ಸೊ ಈ ಒಂದು ಪಾಯಿಂಟ್ ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ಥರ್ಡ್ ಮೇನಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಪ್ರಶ್ನೆಗೂ ಕೂಡ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಫೋರ್ತ್ ಒನ್ ಉತ್ತರಿಸಿ ಅಂತ ಇದೆ. ಸುಮಾರು ಇಲ್ಲಿ 9 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. 3 ಕ್ವಶನ್ಸ್, 27 ಮಾರ್ಕ್ಸ್ ಇರ್ತವೆ. ಇದು ಪ್ಲಾಸಿ ಕದನ ಆಗಬೇಕು. ಪ್ಲಾಸಿ ಕದನಕ್ಕೆ ಮೊದಲನೇ ಪ್ರಶ್ನೆ, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೊಂದು ಆಪ್ಷನ್ ಕೂಡ ಇದೆ, ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಂತೇಳಿ. ಸೊ 2ರಲ್ಲಿ ನೀವು ಒಂದನ್ನು ಬರಿಬಹುದು. ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಹೇಗೆ ಒಳಪಡಿಸಿತು? ಅಂದರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದು ಬ್ರಿಟಿಷರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಕೇಳಿದ್ರು ಕೂಡ ಸೇಮ್ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇವುಗಳಿಗೆ ನಾನು ಇಲ್ಲಿ ಆನ್ಸರ್ನ ಕೊಡ್ತಾ ಇಲ್ಲ, ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅಂದರೆ ಆನ್ಸರ್ಸ್ ಫಾರ್ ಲಾಂಗ್ ಟೈಪ್ ಕ್ವಶನ್ಸ್ ಅಂದರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲ ಲಾಂಗ್ ಟೈಪ್ ಕ್ವಶನ್ಸ್ಗಳ ಆನ್ಸರ್ನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ವಿದ್ಯಾರ್ಥಿಗಳೇ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ. ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಷಿಯಲ್ ಸೈನ್ಸ್ ಇರ್ಬೋದು ಮತ್ತು ಇಂಗ್ಲೀಷ್ ಇರ್ಬೋದು, ಈ ಲೆಸನ್ಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಕ್ವಶನ್ ನಂಬರ್ 27 ನೋಡಿ, ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ದಿಸ್ ಈಸ್. 28, ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲಿಕ್ಕೆ ನಮ್ಮ ಸರ್ಕಾರವು ಕೈಗೊಂಡಿರ್ತಕ್ಕಂತಹ ಕ್ರಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 29, ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸರ್ಕಾರವು ಯಾವ ರೀತಿಯ ಕೈಗೊಂಡಿರ್ತಕ್ಕಂತಹ ಕ್ರಮಗಳನ್ನು ವಿವರಿಸಿ. ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗೆ ಇರತಕ್ಕಂತಹ ವ್ಯತ್ಯಾಸಗಳನ್ನು ತಿಳಿಸಿ. ಮಣ್ಣಿನ ಸವೆತವನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು ಅಂತಕ್ಕಂತಹ ಕ್ರಮಗಳನ್ನು ವಿವರಿಸಿ. ಆಪ್ಷನ್ ಇದೆ, ಅರಣ್ಯಗಳನ್ನು ಸಂರಕ್ಷಿಸಲು ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಬರೀಬೇಕಾಗುತ್ತೆ. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಮತ್ತು ನೋಡಿ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು, ಇವೆರಡರಲ್ಲಿ ಒಂದು ಪ್ರಶ್ನೆ ಬರಲಿಕ್ಕೆ ಚಾನ್ಸ್ ಇದೆ. ಸೊ ಸರಿಯಾಗಿ ಕಲ್ತ್ಕೊಳ್ಳಿ ಈ ಪಾಯಿಂಟ್ಸ್ಗಳನ್ನು. ಕ್ವಶನ್ ನಂಬರ್ 33, ಅಂಚೆ ಕಚೇರಿಗಳು ಕೈಗೊಳ್ತಕ್ಕಂತಹ ಹಣಕಾಸಿನ ಕಾರ್ಯಗಳ ಬಗ್ಗೆ ವಿವರಣೆಯನ್ನು ನೀಡಬೇಕಾಗುತ್ತೆ. ಇಲ್ಲಾಂದರೆ ಬ್ಯಾಂಕ್ ಖಾತೆಯನ್ನು ಹೊಂದೋದ್ರಿಂದ ಆಗ್ತಕ್ಕಂತಹ ಉಪಯೋಗ ಏನಿದೆ ಅನ್ನೋದನ್ನು ಬರೀಬೇಕಾಗುತ್ತೆ. ಇನ್ನು 5th ಮೇ ನೋಡಿ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಕೂಡ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಅಥವಾ 8 ಪಾಯಿಂಟ್ಸ್ಗಳಲ್ಲಿ ಉತ್ತರ ನೀಡಬಹುದು. 4 ಮಾರ್ಕ್ಸ್ಗಳು ಸಿಗ್ತವೆ, ಟೋಟಲ್ 16 ಮಾರ್ಕ್ಸ್. ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳಲ್ಲಿರ್ತಕ್ಕಂತಹ ವ್ಯತ್ಯಾಸಗಳ ಬಗ್ಗೆ ಬರೀಬೇಕಾಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ ರಾಜಾರಾಮ್ ಮೋಹನ್ ರಾಯರನ್ನು ಭಾರತೀಯ ನವೋದಯದ ಜನಕ ಅಂತೇಳಿ ಕರೀತಾರೆ. ಇದಕ್ಕೆ ಕಾರಣಗಳೇನು ಅಂತೇಳಿ ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 36, ಕೋಮುವಾದದಿಂದ ಉಂಟಾಗ್ತಕ್ಕಂತಹ ದುಷ್ಪರಿಣಾಮಗಳನ್ನು ವಿವರಿಸಬೇಕು. ಕ್ವಶನ್ ನಂಬರ್ 37, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಏಕೆ ಕೈಗೊಳ್ಳಲಾಗುತ್ತದೆ, ಅವುಗಳ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದನ್ನು ವಿವರಿಸಬೇಕಾಗುತ್ತೆ. ಇನ್ನು ಮ್ಯಾಪ್ಗೆ ಸಂಬಂಧಪಟ್ಟಂತೆ ನೀವು ಮ್ಯಾಪನ್ನು ಬಿಡಿಸಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಪ್ಲೇಸ್ಗಳನ್ನು ಗುರುತಿಸಿ. ಮೊದಲನೇದು ಕೋರಮಂಡಲ ತೀರ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಜಬ್ಬಲ್ಪುರ, ಕೋಸಿ ನದಿ. ಸೊ ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ನಕಾಶೆಯಲ್ಲಿ ಗುರುತಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.